ಹಲೋ ಫ್ರೆಂಡ್ಸ್. ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವ ಪ್ರಾಧ್ಯಾಪಕರ ಹುದ್ದೆಗಳ ಭರ್ತಿಗಾಗಿ ಆರ್ಥಿಕ ಇಲಾಖೆ ಅನುಮತಿಗೆ ಉನ್ನತ ಶಿಕ್ಷಣ ಇಲಾಖೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು ಬಹಳ ಖುಷಿಯಾದಂತಹ ವಿಚಾರ ಅಂತ ನೀವೆಲ್ಲ ತಿಳ್ಕೊಳ್ತಾ ಇರಬಹುದು. ಆದರೆ ಇದು ಸಂತಸಕ್ಕಿಂತ ಹೆಚ್ಚು ಸಂಕಷ್ಟವನ್ನೇ ಕ್ರಿಯೇಟ್ ಮಾಡಿರುವಂಥದ್ದು. ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಡ್ರೀಮ್ ಜಾಬ್ ಥರ. ಅದು ಒಂದು ಅತ್ಯುನ್ನತ ಹುದ್ದೆಯಾಗಿರುವಂಥದ್ದು. ಅದನ್ನು ಪಡಿಬೇಕು ಅಂತ ಎಲ್ಲ ಆಸ್ಪಿರೆಂಟ್ಸಲ್ಲೂ ಮನಸ್ಸಿನಲ್ಲಿ ಭಾವನೆ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಸರ್ಕಾರ ನಮಗೆ ಕಂಟಕವನ್ನು ಉಂಟು ಮಾಡಿರುವಂಥದ್ದು. ಕೇವಲ 13 ವಿಷಯಗಳನ್ನು ಮಾತ್ರ ತಗೊಂಡಿದ್ದಾರೆ. ಇನ್ನು 32 ವಿಷಯಗಳಿಗೆ ಕನ್ಸಿಡರೇ ಮಾಡಿಲ್ಲ. ಯಾವೆಲ್ಲ ಆ ವಿಷಯಗಳು ಅಂತ ನೋಡೋದಾದರೆ, ಗ್ರಂಥಾಲಯ, ದೈಹಿಕ ಶಿಕ್ಷಣ, ಪತ್ರಿಕೋದ್ಯಮ, ಚಿತ್ರಕಲೆ, ಸಂಸ್ಕೃತ, ಶಿಕ್ಷಣಶಾಸ್ತ್ರ, ಸಂಖ್ಯಾಶಾಸ್ತ್ರ, ನಿರ್ವಹಣಾಶಾಸ್ತ್ರ, ಫ್ಯಾಷನ್ ಟೆಕ್ನಾಲಜಿ, ಜೈವಿಕ ಶಾಸ್ತ್ರ, ಸಂಗೀತ, ನಾಟಕ, ಚಿತ್ರಕಲೆ, ಸಮಾಜ ಕಾರ್ಯ, ಜೀವಶಾಸ್ತ್ರ, ಸಂಖ್ಯಾಶಾಸ್ತ್ರ, ಮಾನವಶಾಸ್ತ್ರ, ಹಿಂದಿ, ಉರ್ದು, BBA ಈ ರೀತಿಯಾಗಿ ಒಟ್ಟು 32 ವಿಷಯಗಳನ್ನು ಕನ್ಸಿಡರೇ ಮಾಡಿಲ್ಲ. ಅದೆಷ್ಟೋ ಕಾಲೇಜುಗಳಲ್ಲಿ ಈ ವಿಷಯಗಳನ್ನು ನಿರ್ವಹಿಸುವಂತಹ ಪ್ರಾಧ್ಯಾಪಕರೇನಿದ್ದಾರೆ ಅವರು ಅತಿಥಿ ಶಿಕ್ಷಕರಾಗಿದ್ದಾರೆ. ಆ ಅತಿಥಿ ಉಪನ್ಯಾಸಕರೇ ಈ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಸರಿದೂಗಿಸಿಕೊಂಡು ಹೋಗುವಂತಹ ಪರಿಸ್ಥಿತಿ 31 ಕಾಲೇಜುಗಳಲ್ಲಿ ಇದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಆದರೆ ವಿಷಯವಾರು ಪ್ರಸ್ತಾವನೆಯನ್ನು ಸಲ್ಲಿಸಿರುವಂತಹ ಮಾಹಿತಿ ಹೀಗಿದೆ: ಕನ್ನಡ 52, ಇಂಗ್ಲಿಷ್ 82, ಇತಿಹಾಸ 30, ಅರ್ಥಶಾಸ್ತ್ರ 45, ರಾಜ್ಯಶಾಸ್ತ್ರ 37, ಸಮಾಜಶಾಸ್ತ್ರ 28, ವಾಣಿಜ್ಯಶಾಸ್ತ್ರ 90, ಭೌತಶಾಸ್ತ್ರ 32, ರಸಾಯನಶಾಸ್ತ್ರ 38, ಸಸ್ಯಶಾಸ್ತ್ರ 21, ಪ್ರಾಣಿಶಾಸ್ತ್ರ 6, ಗಣಿತಶಾಸ್ತ್ರ 46, ಗಣಕಶಾಸ್ತ್ರ 73 ಸೇರಿ ಒಟ್ಟು 13 ವಿಷಯಗಳಿಗೆ ಮಾತ್ರ 581 ಹುದ್ದೆ ಭರ್ತಿಗೆ ಪ್ರಸ್ತಾವನೆಯನ್ನು ಈಗಾಗಲೇ ಸಲ್ಲಿಸಲಾಗಿದೆ. ಈ ಹಿಂದೆ 2021ರಲ್ಲಿ 26 ವಿಷಯಗಳಿಗೆ 1243 ಹುದ್ದೆಗಳ ಭರ್ತಿಯನ್ನು ಮಾಡಲಾಗಿತ್ತು. ಇದುವೇ ಲಾಸ್ಟ್, 2021 ಲಾಸ್ಟ್. ಈಗಾಗಲೇ ಎಷ್ಟು ವರ್ಷ? 4 ವರ್ಷ ಆಗ್ತಾ ಬಂತು. ಸೊ ಈ ರೀತಿ ಎರಡನೇ ಪ್ರಸ್ತಾವನೆಯನ್ನು ಈಗ ಸರ್ಕಾರಿ ಪದವಿ ಕಾಲೇಜುಗಳ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕವನ್ನು ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಆದರೆ ಈ ತಾರತಮ್ಯ ಸರಿಯಲ್ಲ. ಎಲ್ಲ ವಿಷಯಗಳ ಉಪನ್ಯಾಸಕರಿಗೂ ಕೂಡ ಸಮಾನ ಅವಕಾಶ ಸಿಗಬೇಕು ಅಂತ ಹೇಳ್ತಾ ನನ್ನ ಈ ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.